ಸೊ ನಮ್ಮ ಮನೇಲಂತೂ ತೊಗರಿಕಾಳು ಸಾಂಬಾರು ಮಾಡಿದ್ರೆ ಚಿಕನ್ ಸಾರು ತಿಂದಷ್ಟೇ ಟೇಸ್ಟ್ ಕೊಡುತ್ತೆ. ಸೊ ಚಿಕನ್ ಸಾಂಬಾರು, ಕಡಲೆಕಾಳು ಸಾಂಬಾರು, ಇವೆಲ್ಲ ನೆನೆಸಿ ಮಾಡ್ತೀವಲ್ವ ಕಡಲೆಕಾಳು ಸಾಂಬಾರು ಇದು, ಆಮೇಲೆ ಅವರೆಕಾಯಿದು ಮೊಳಕೆ ಕಾಳು ಸಾಂಬಾರು, ಇವೆಲ್ಲ ಸೇಮ್ ನಮಗೆ ಚಿಕನ್ ಥರನೇ ಟೇಸ್ಟ್ ಕೊಡುತ್ತೆ. ಸೊ ನಾನ್ ವೆಜ್ ತಿಂದೇ ಇರೋರಿಗೆ ಇದೊಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ಫುಡ್ಡಿ ಅಲ್ಲ, ಮನೆಯಿಂದ ಆಚೆ ಹೋಗಿ ತುಂಬ ದಿನ ಆಗಿತ್ತು. ಹಬ್ಬ ಟೆಂಪಲ್ಗೆ ಹೋಗಿ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಆದರೆ ಹಬ್ಬದ ದಿನ ಆಚೆಗೆ ಹೋಗಿದ್ದು, ನಾನು ಆಚೆ ಹೋಗೇ ಇರಲಿಲ್ಲ. ಸೊ ಹೊರಗಡೆ ಹೋಗಿದ್ದು ಬಂದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಫುಲ್ಲು ಮೈಂಡ್ ಫ್ರೆಶ್ ಆಗಿದೆ ಅಂತಲೇ ಹೇಳ್ಬೋದು. ಅಲ್ಲಿಂದ ನಾವು ಚೇಬೆಕಾಯಿ ಕೂಡ ತೊಗೊಂಡ್ಬಂದಿದ್ವಿ, ಬನಶಂಕರಮ್ಮ ಟೆಂಪಲ್ಗೆ ಹೋಗಿದ್ವಲ್ಲ ಅಲ್ಲಿ. ಮತ್ತು ನಮ್ಮಪ್ಪ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕ್ಕೊಡ್ತಾಯಿದ್ರು ಮುಂಚೆ ಎಲ್ಲ. ಇವಾಗೇನಿಲ್ಲ, ಹಾಗೆ ಹೆಂಗೆ ಬೇಕು ಹಂಗೆ ತಿಂತಾ ಇರ್ತೀವಿ. ಸೊ ಅಯ್ಯೋ ನಮ್ಮಮ್ಮ ಇಟ್ಟಿದ್ದ ಸ್ಟಿಕ್ಕರ್ ಇದ್ದೇ ಹೋಗಿದೆ ನೋಡಿ. ಅಯ್ಯೋ ಎಷ್ಟೋ ಸತಿ ನಮ್ಮಮ್ಮ ವಿಡಿಯೋ ಆನ್ ಆಗಿದೆ ಅಂದ್ಬಿಟ್ಟು ಆಫ್ ಆಗಿರೋದ್ರಲ್ಲೇ ಸಿಕ್ಕಾಪಟ್ಟೆ ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಸೊ ನಮ್ಮ ಕ್ಯಾಮ್ರಾ ಮೆನು ಇವತ್ತು ಹೊಸಬ್ರು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ನಾನು ನಿಮಗೆ ಟೆಂಪಲ್ಲು ಏನೇನು ಆಗಿದೆ, ಸರೌಂಡಿಂಗು ಏನು ಎತ್ತಾ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ ಇವತ್ತು. ದಯವಿಟ್ಟು ನಮ್ಮ ವಾಯು ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸೌತೆಕಾಯಿ ಕೂಡ ತೊಗೊಂಡು ನಮ್ಮಮ್ಮ, ಆ್ಯಕ್ಚುಲಿ ನಮ್ಮ ಮನೇಲಿ ಯಾರೂ ಜಾಸ್ತಿ ಸೌತೆಕಾಯಿ ತಿನ್ನಲ್ಲ, ಆಮೇಲೆ ಬ್ಯೂಟಿಗೆ ಅಂತ ಯೂಸ್ ಮಾಡ್ಕೊತಾರೆ ಬೇರೆಯವರಾದರೆ, ಬಟ್ ನಾವು ಅದಕ್ಕೂ ಯೂಸ್ ಮಾಡಲ್ಲ ಸರಿಯಾಗಿ. ನೋಡೋಣ, ಆದಷ್ಟು ಖಾಲಿ ಮಾಡೋದಕ್ಕೆ ಟ್ರೈ ಮಾಡೋಣ. ಆಮೇಲೆ ನಾನು ಆವಾಗಲೇ ತೊಗರಿಕಾಯಿ ಸೀಸನ್ ಇವಾಗ ನಮ್ಮಮ್ಮ ಹೇಳ್ತವ್ರೆ 100 ರೂಪಾಯಿ 1 kg ಅಂತ. ಸೊ ಇವಾಗ ತೊಗರಿಕಾಯಿ ಸೀಸನ್ ಆಗಿದ್ರೂ ಕೂಡ ಮಾಡಿ ಆದಮೇಲೆ ಮಾಡೋದು ಸ್ವಲ್ಪ ಈಸಿನೇ, ಬಟ್ ಅದು ಬಿಡಿಸೋ ಅಷ್ಟರಲ್ಲಿ ಸೊಂಟ ಎಲ್ಲ ಬಿದ್ದೋಗ್ಬಿಟ್ಟಿರುತ್ತೆ. ನಮ್ಮ ಹಳ್ಳಿಗಳ ಕಡೆ ಆದರೆ ಒಂದು 4-5 ಜನ ಪರ್ಸಲೆ ಮೇಲೆ ಕೂತ್ಕೊಂಡು ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಈ ನುಗ್ಗೆ ಸೊಪ್ಪು ಆಗ್ಬೋದು, ತೊಗರಿಕಾಯಿ ಆಗ್ಬೋದು, ಇಂಥದ್ದೆಲ್ಲ ಏನಿರುತ್ತೆ ಅದನ್ನೆಲ್ಲ ಬಿಡಿಸ್ಕೊಟ್ಟು ಹಂಗೆ ಮಾತಾಡ್ಕೊಂಡು ಹೋಗ್ತಾರೆ. ಬಟ್ ಬ್ಯಾಂಗ್ಳೂರಂಥ ಕಡೆ ಸಿಟಿಗಳಲ್ಲಿ ಒಬ್ಬೊಬ್ಬರೇ ಇದ್ದಾಗ ಅದನ್ನು 1 kg 2 kg ತಂದುಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಬಿಡಿಸೋದಕ್ಕೆ. ಆದ್ರೂ ತಿಂದಾಗ ಅಷ್ಟೇ ಖುಷಿ ಕೊಡುತ್ತೆ. ಎಂಜಾಯ್ ಮಾಡಿ ತಿಂದು.